ಸಿನಿಮಾದಲ್ಲಿ ನಮ್ಮೆಲ್ಲರ ಪ್ರೀತಿಯ ದರ್ಶನ್ ಸರ್ ಜೊತೆ ಪುಟ್ಟರಾಜು ಅನ್ನೋ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ನನ್ಗೆ ಗೊತ್ತಿರಲಿಲ್ಲ ಫಸ್ಟ್ ಶೂಟ್ ಫಸ್ಟ್ ಸೀನೇ ನನ್ನ ದರ್ಶನ್ ಸರ್ ಮುಂದೆ ಮತ್ತು ಆರಾಧನಾ ಮ್ಯಾಮ್ ಮುಂದೆ ಇಬ್ಬರ ಜೊತೆನೇ ಇರುತ್ತೆ ಅಂತ. ಸೊ ಯೂಶುವಲ್ ಕ್ಯಾರೆಕ್ಟರ್ಗಿಂತ ನನ್ನೊಂಥರ ಫುಲ್ ಬ್ರೈಟ್ ಆಗಿತ್ತು ಕ್ಯಾರೆಕ್ಟರ್. ಸೊ ತರುಣ್ ಸರ್ ಸ್ಪೆಷಾಲಿಟಿನೇ ಅದು ಅನ್ಕೊಂತೀನಿ. ಅವ್ರು ನಿಜವಾಗ್ಲೂ ರಾಷ್ಟ್ರ ಪ್ರಶಸ್ತಿ ಬರಬಹುದು ಅಂತ, ಬರಲೇಬೇಕು ಅಂತ ನಾನು ಅನ್ಕೊಂತೀನಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಫ್ರೀಡಮ್ ಟಿವಿಯ ಕಾಟೇರ ಚಿತ್ರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ರೋಹಿತ್ ಅವರು. ಇವರು ಸತ್ಯಪ್ರಕಾಶ್ ಅವರು ನಿರ್ದೇಶನ ಮಾಡಿರುವಂತಹ ಒಂದಲ್ಲ ಎರಡಲ್ಲ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇವರು ತನ್ನ ಮೊದಲನೇ ಚಿತ್ರದಲ್ಲೇ ನ್ಯಾಷನಲ್ ಅವಾರ್ಡು ಕೂಡ ಪಡೆದಿದ್ದಾರೆ. ಇವತ್ತು ನಮ್ಮ ಈ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ರೋಹಿತ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ಕಾಟೇರ, ನೀವು ಈ ಚಿತ್ರಕ್ಕೆ ಹೇಗೆ ಬಂದ್ರಿ? ನಿಮಗೆ ಯಾರು ಸಜೆಸ್ಟ್ ಮಾಡಿದ್ರು ಈ ಚಿತ್ರವನ್ನು ಮಾಡೋದಕ್ಕೆ ಅಂತ? ಓಕೆ, ಚಿತ್ರಕ್ಕೆ ಬರೋಕ್ಕಿಂತ ಮುಂಚೆ ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಅದಾದಮೇಲೆ ಅಮ್ಮ ಸ್ಕೂಲಲ್ಲಿ ಇರಬೇಕಾದ್ರೆ ಒಂದು ಫೋನ್ ಬಂತು ಅಮ್ಮಂಗೆ. ಸೊ ದರ್ಶನ್ ಸರ್ದೊಂದು ಮೂವಿ ಬರ್ತಾ ಇದೆ, ನೇಮ್ ರಿವೀಲ್ ಮಾಡಿರಲಿಲ್ಲ, ದರ್ಶನ್ ಸರ್ದೊಂದು ಮೂವಿ ಬರ್ತಾ ಇದೆ, ಸೊ ನಿಮ್ಮ ಮಗ ಒಂದಲ್ಲ ಎರಡಲ್ಲ ನೋಡಿದ್ದೀವಿ, ಸೊ ನಾವು ಡೈರೆಕ್ಟರ್ ಸಜೆಸ್ಟ್ ಮಾಡ್ತಾ ಇದ್ದೀವಿ, ಸೊ ನಿಮ್ಮ ಹುಡುಗನೊಂದು ಪಾತ್ರ ಬೇಕಾಗಿದೆ ಅಂತ. ಆವಾಗ ಅಮ್ಮ ನನಗೆ ಸ್ಕೂಲಿಂದ ನಾನು ಬಂದಮೇಲೆ ಹೇಳಿದರು. ಸೊ ಈ ಥರ ಫೋನ್ ಬಂದಿತ್ತು, ಸೊ ಬಂದಿತ್ತು ಫೋನ್, ಈ ಥರ ಒಪ್ಕೊಂಡಿದ್ದೀನಿ, ಸೊ ನೀನು ಮಾಡ್ತಾ ಇದೆಯಾ ಈ ಸಿನಿಮಾದಲ್ಲಿ ಅಂತ. ನನಗೆ ತುಂಬ ಖುಷಿ ಆಯಿತು ಆವಾಗ, ಯಾಕೆಂದರೆ ದರ್ಶನ್ ಸರ್ ಜೊತೆ ಒಂದು ಮೂವಿ ಅಲ್ಲಿ ಅವಕಾಶ ಸಿಗ್ತಾ ಇದೆ ಅಂತ. ಅದಾದಮೇಲೆ ಅವಕಾಶ ಸಿಗ್ತಾ ಇದೆ ಅಂತ ಗೊತ್ತಾಯಿತು, ಬಟ್ ಕನ್ಫರ್ಮ್ ಆಗಿರಲಿಲ್ಲ. ನಾನು ಆ್ಯಕ್ಚುಲಿ ಮೂವಿಯಲ್ಲಿ ಇದೀನ ಅಂತ ನನಗೆ ಕನ್ಫರ್ಮ್ ಆಗಿರಲಿಲ್ಲ. ಸೊ ಒಂದಿನ ಅವ್ರು ಏನು ಮಾಡಿದ್ರು, ಇದು ಆಫೀಸ್ ಹತ್ರ ಕರೆಸಿದ್ರು ಬಸವೇಶ್ವರ. ಅಲ್ಲಿ ನಾನು ಕಾಟೇರಾದಲ್ಲಿ ನನ್ನ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ, ಲೈಕ್ ಸ್ಟಾರ್ಟಿಂಗ್ ವಾರ್ಮಪ್ ಬೇಕಲ್ವಾ, ಆಡಿಷನ್ ಅಂತ ಏನು ಮಾಡಿರಲಿಲ್ಲ? ಇಲ್ಲ, ಅದೇ ಆಡಿಷನ್ ಅಂದರೆ ಒಂದ್ಸಲ ಕರೆಸಿ ನಂದು ಟೋನ್ ಮತ್ತು ನಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಒಂದು 3 ಡೈಲಾಗ್ ಹೇಳ್ಸಿದ್ರು. ಅವಾಗ ನನಗೆ ಗೊತ್ತಿರಲಿಲ್ಲ ನಾನು ಕನ್ಫರ್ಮಾಗಿ ಸೆಲೆಕ್ಟ್ ಆಗಿದ್ದೀನ ಇಲ್ವಾ ಅಂತ. ಅವ್ರು ಒಂದು ನನ್ನ ಟೆಸ್ಟ್ ಥರ ಏನೋ ತೊಗೊಳ್ತಾ ಇದ್ರು. ಆವಾಗ ಒಂದು 3 ಡೈಲಾಗ್ ಕೊಟ್ಟರು. ಅದಾದಮೇಲೆ ಎಲ್ಲ ಆಯಿತು, ಡೈರೆಕ್ಟರ್ ಸರ್ ಮಾತಾಡ್ಸಿದ್ರು, ಆಯಿತು. ನನಗೆ ಇನ್ನೂ ಗೊತ್ತಿರಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಇಲ್ವಾ ಕನ್ಫರ್ಮ್ ಅಂತ. ಅವ್ರು ಓಕೆ ಅಂದ್ಬಿಟ್ಟು ಕಳಿಸಿದ್ರು. ನೆಕ್ಸ್ಟ್ ಕಾಲ್ ಮಾಡಿದಾಗ ಗೊತ್ತಾಯಿತು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಅವಾಗ ತುಂಬ ಖುಷಿ ಆಯಿತು ನನಗೆ. ಅದಾದಮೇಲೆ ಇನ್ನೊಂದು ಸಲ ಇದು ಟೆಸ್ಟ್ ಮಾಡೋಕ್ಕೆ ಅಂತ ಅಲ್ಲ, ಒಂದು ಆಡಿಷನ್ ಥರನೋ ಅಥವಾ ನಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮೇಯ್ನಾಗಿ ಕರೆದಿದ್ರು ಅಲ್ಲಿ ಬಸವೇಶ್ವರ ಹತ್ರ ಆಫೀಸ್ ಹತ್ರ. ಅಲ್ಲಿ ಹೋದೆ. ಕಾಟೇರಲ್ಲಿ ನಂದು ಕ್ಯಾರೆಕ್ಟರ್ ಯಾವ ಥರ ಇರಬೇಕು, ಏನು ಕ್ಯಾರೆಕ್ಟರು, ಮತ್ತು ನನ್ನ ಡೈಲಾಗ್ಸ್ದು ಯಾವ ಟೋನಲ್ಲಿ ಮಾತಾಡಬೇಕು, ದರ್ಶನ್ ಸರ್ ಮುಂದೆ ಯಾವ್ದು ಇದರಲ್ಲಿ ಇರಬೇಕು ಅಂತ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿರಲಿಲ್ಲ ನಾನು ದರ್ಶನ್ ಸರ್ ಜೊತೆನೇ ಇರುತ್ತೆ ನನ್ನ ಕ್ಯಾರೆಕ್ಟರ್ ಅಂತ. ಒಂದು ಮೂವಿಯಲ್ಲಿ ಯಾವುದೋ ಒಂದು ರೋಲ್ ಸಿಕ್ಕಿದೆ ಅಂತ ಖುಷಿಯಾಗಿದ್ದೆ, ಬಟ್ ದರ್ಶನ್ ಸರ್ ಜೊತೆ ಮಾಡ್ತಾ ಇದ್ದೀನಿ ಅಂದಮೇಲೆ ಖುಷಿ ಜೊತೆ ನರ್ವಸ್ಸು ತುಂಬ ಆಯಿತು. ಅವಾಗ ನಂದು ದರ್ಶನ್ ಸರ್ ಜೊತೆ ಕ್ಯಾರೆಕ್ಟರ್ ಯಾವ ಥರ ಇರಬೇಕು, ನಂದು ಡೈಲಾಗ್ಸ್ ಯಾವ ಸ್ಟೈಲಲ್ಲಿ ಬರಬೇಕು, ಮತ್ತು ನಿಮಗೆ ಗೊತ್ತಿರೋ ಹಂಗೆ ಇದು ಸ್ವಲ್ಪ 1970s ಕತೆ. ಆವಾಗ ಆ ಕಾಲದಲ್ಲಿ ಸ್ಲ್ಯಾಂಗ್ ಯಾವ ಥರ ಇತ್ತು, ಕನ್ನಡ ಯಾವ ಥರ ಮಾತಾಡಬೇಕು, ಅದನ್ನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು, ನಾನು ಕೇಳಿಸ್ಕೊಂಡೆ. ಅದಾದಮೇಲೆ ಓಕೆ ಅಂತ ಕಳಿಸಿದ್ರು. ಅದಾದಮೇಲೆ ಇನ್ನೊಂದು ಸಲ ರಾಕ್ಲೈನ್ ಸ್ಟುಡಿಯೋಸಿಗೆ ಕರೆದಿದ್ರು, ರಾಕ್ಲೈನ್ ಸರ್ದು ಸ್ಟುಡಿಯೋಸಲ್ಲಿ. ಅಲ್ಲಿ ಮೂವಿದು ಫಸ್ಟ್ ಡೇಗಿಂತ ಒಂದಿನ ಮುಂಚೆ ಒಂದು ಟ್ರಯಲ್ ಡೇ ಥರ ಮಾಡ್ಕೊಂಡಿದ್ರು. ಸೊ ಆರಾಧನಾ ಮೇಡಮು ಬಂದಿದ್ದರು ಅಲ್ಲಿ. ಓಕೆ, ಸೊ ಅವ್ರ ಜೊತೆ ನಂದು ಒಂದು ಡೈಲಾಗ್ನ ಹೇಳೋದಾಗಿರ್ಬೋದು, ನಂದು ಅಭಿನಯ ಯಾವ ಥರ ಇರಬೇಕು, ಎಷ್ಟು ಬ್ರೈಟ್ ಆಗಿರಬೇಕು, ಯಾವ ಸ್ಲ್ಯಾಂಗಲ್ಲಿ ಮಾತಾಡಬೇಕು. ಯಾಕೆಂದರೆ ದರ್ಶನ್ ಸರ್ಗಿಂತ ಮುಂಚೆ ಒಂದು ಕನ್ಫರ್ಮೇಷನ್ ಇರಬೇಕಲ್ವಾ. ಅದಾದಮೇಲೆ ಅವ್ರ ಮುಂದೆ ಹೋಗಿ ನನ್ನೊಂದು ಚಿಕ್ಕ ಡೌಟ್ ಥರ ಆಗಿ ನಂದು ಇದಾಗ್ಬಿಟ್ರೆ ನನಗೂ ಕಷ್ಟ ಆಗುತ್ತೆ ಅಂತ. ಸೊ ಒಂದು ಕ್ಲಿಯಾರಿಟಿ ಅವ್ರಿಗೆ ಸಿಗಲಿ ಅಂತ ಕರೆದಿದ್ರು. ನಿಮಗೆ ಎಷ್ಟು ಗ್ಯಾಪ್ ಇತ್ತು? ಇವಾಗ ನೀವು ಹೇಳಿದ್ರಿ ನಮಗೆ ಆಡಿಷನ್ ಒಂದು 3 ಡೈಲಾಗ್ ಕೊಟ್ಟಿದ್ರು, ನಾನು ಹೇಳಿದೆ ಸ್ವಲ್ಪ ನರ್ವಸ್ ಆಯಿತು ಅಂತ. ಆ ಒಂದು ಎಷ್ಟು ಗ್ಯಾಪ್ ಕೊಟ್ಟು ನಿಮಗೆ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಸ್ಟುಡಿಯೋಗೆ ಕರೆದಿದ್ರು? ಅದರಲ್ಲಿ ಪ್ರಿಪ್ರೇಷನ್ ನಿಮ್ಗೆ ಮಾಡ್ಕೊಂಡ್ರಾ? ಪ್ರಿಪ್ರೇಷನ್ ಅಂದರೆ ಕರೆಯೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಹೇಳಿದರು, ಈ ಥರ ಸ್ಲ್ಯಾಂಗ್ ಇರುತ್ತೆ, ಈ ಥರ ಒಂದು ಡೈಲಾಗ್ ಇರುತ್ತೆ, ಈ ಥರ ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕಿಂತ ಆ ಕ್ಯಾರೆಕ್ಟರ್ನ ನೀನು ಮೈಯಲ್ಲಿ ತಗೊಂಡು ಆ ಕ್ಯಾರೆಕ್ಟರ್ಗೆ ನೀನು ರೆಡಿ ಆಗು. ಯಾಕೆಂದರೆ ನೀವು ನೋಡಿರ್ಬೋದು ಸಿನಿಮಾದಲ್ಲಿ ಲೈಕ್ ಬಬ್ಲಿ ಥರ ಕ್ಯಾರೆಕ್ಟರ್ ನಂದು, ನಗಿಸ್ತಾ ಇರೋದಾಗಿರ್ಬೋದು, ಫುಲ್ ಆ್ಯಕ್ಟಿವ್ ಕ್ಯಾರೆಕ್ಟರ್ ಒಂದು. ಓಕೆ, ನೀವು ಅದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ರೆಡಿ ಆಗೋದಕ್ಕೆ? ರೆಡಿ ಆಗೋದಕ್ಕೆ
ತುಂಬ ಟೈಮ್ ಏನು ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ರಾಕ್ಲೈನ್ ಸ್ಟುಡಿಯೋಸಿಗೆ ಕರೆದಾಗ ನಾನು ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿ ಮಾಡಲಿಲ್ಲ. ಸ್ವಲ್ಪ ಫಸ್ಟಲ್ಲಿ ನರ್ವಸ್ ಜೊತೆ ಡಲ್ಲಾಗಿ ಮಾಡಿದೆ. ಅದಾದಮೇಲೆ ಅವರೇ ಒಂದು ಚಿಕ್ಕ ವರ್ಕ್ಶಾಪ್ ಥರ ಒಂದಿನ ನಂದು ಟೋನ್ ಮತ್ತು ಆ್ಯಕ್ಟಿವ್ನೆಸ್ನ ಒಂಚೂರು ಹೈ ಮಾಡಿದ್ರು, ತುಂಬ ಬ್ರೈಟ್ ಮಾಡಿದ್ರು. ಅವಾಗಿಂದ ಓಕೆ, ನನ್ನ ಕ್ಯಾರೆಕ್ಟರ್ ಈ ಥರ ಸುಮ್ಮನೆ ನಾರ್ಮಲಾಗಿ ಮಾತಾಡೋದ್ರಾಗಲ್ಲ, ಸ್ವಲ್ಪ ಬ್ರೈಟಾಗಿ ತುಂಬ ಆ್ಯಕ್ಟಿವ್ ಆಗಿ ಒಂದು ಟೋನಲ್ಲಿ ಮಾತಾಡಬೇಕು ಅಂತ ನಂಗೊಂದು ಐಡಿಯಾ ಸಿಕ್ತು ಅವಾಗ ಅವರು ಕರೆದಿದ್ದಕ್ಕೆ. ಅದಾದಮೇಲೆ ನೆಕ್ಸ್ಟು ರಾಕ್ಲೈನ್ ಸ್ಟುಡಿಯೋಸಲ್ಲಿದೆ ಒಂದಿನ ಮುಂಚೆ ತೊಗೊಂಡಿದ್ರು, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ನನ್ನ ಡೈಲಾಗ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು. ಅದಾದಮೇಲೆ ಫಸ್ಟ್ ಡೇ ಶೂಟ್ ದಿನ ಬಂದೇ ಬಿಡ್ತು, ಒಂದು 2 ದಿನ ಆದಮೇಲೆ. ಸೊ ಅವಾಗ ಬಂದಿತ್ತು, ನನಗೆ ಗೊತ್ತಿರಲಿಲ್ಲ ಫಸ್ಟ್ ಶೂಟ್ ಫಸ್ಟ್ ಸೀನೇ ನನ್ನ ದರ್ಶನ್ ಸರ್ ಮುಂದೆ ಮತ್ತು ಆರಾಧನಾ ಮ್ಯಾಮ್ ಮುಂದೆ ಇಬ್ಬರ ಜೊತೆನೇ ಇರುತ್ತೆ ಅಂತ. ಅದನ್ನು ನೋಡ್ಬಿಟ್ಟಂತೂ ನನಗೂ ತುಂಬ ನರ್ವಸ್ ಆಗೋಯ್ತು. ಸೊ ಫಸ್ಟ್ ಡೈಲಾಗ್ ಹೇಳ್ಬೇಕಾದ್ರೂ ನಂಗೆ ತುಂಬ ನರ್ವಸ್ ಆಯಿತು. ಬಟ್ ಅವಾಗ ಫಸ್ಟ್ ಸೀನಲ್ಲಿ ನನ್ನ ಅದು ತುಂಬ ಡಲ್ಲಲ್ಲ, ಲೈಕ್ ಅದೊಂದು ಕ್ಲಾರಿಟಿ ಸಿಗಲಿಲ್ಲ, ಬ್ರೈಟ್ ಸಿಗಲಿಲ್ಲ ಅಂತ ಅನ್ನಿಸ್ತು. ಅವಾಗ ಅವ್ರು ನೀಟಾಗಿ ಹೇಳಿದರು, ದರ್ಶನ್ ಸರ್ರು ಹೇಳಿದರು, ನೋಡಿ ಹೆದರ್ಕೊಂಬೇಡ, ನೀನು ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ನಿನಗೆ ಅವಾರ್ಡ್ ಬಂದಿದೆ, ಇದೆಲ್ಲ ಹೊಸದಲ್ಲ, ತುಂಬ ಬ್ರೈಟಾಗಿ ಓಪನ್ ಆಗಿ ಮಾಡು, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಸೊ ಅವಾಗ ಒಂದು ಒಳ್ಳೆ ಧೈರ್ಯ ಸಿಕ್ತು ನನಗೆ ಮಾಡೋಕ್ಕೆ. ಅಲ್ಲಿಂದ ಒಂದು ಧೈರ್ಯ ಸಿಕ್ತು ನನಗೆ, ದರ್ಶನ್ ಸರ್ ಮುಂದೆ ಒಂದು ಡೈಲಾಗ್ ಡೆಲಿವರಿ ಮಾಡೋಕ್ಕೆ ಒಂದು ಒಳ್ಳೆ ಧೈರ್ಯ ಸಿಕ್ತು. ದರ್ಶನ್ ಸರ್ ಅವರು ನಿಮ್ಮ ಜೊತೆ ಯಾವ ಥರ, ಅಂದರೆ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರ್ತೀರಾ, ನಿಮ್ಮ ಜೊತೆ ಹೇಗೆ, ಅದೇ ಇವಾಗ ಹೇಳಿದ್ರಿ ನರ್ವಸ್ಸು, ಯಾರೇ ಆಗಲಿ ಅವ್ರ ಜೊತೆ ಮಾಡಬೇಕಾದ್ರೆ ಸ್ವಲ್ಪ ನರ್ವಸ್ ಆಗೇ ಆಗುತ್ತೆ. ಸೊ ಅವರ ಒಂದು ಕ್ಯಾರೆಕ್ಟರ್ ನಮಗೆಲ್ಲರಿಗೂ ಗೊತ್ತೇ ಇದೆ, ದರ್ಶನ್ ಸರ್ ಹೇಗೆ ತುಂಬ ಸಾಫ್ಟು, ತುಂಬ ಒಳ್ಳೆಯ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಅವರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ನಾನು ದರ್ಶನ್ ಸರ್ ಜೊತೆ ಮಾಡಬೇಕಾದ್ರೆ ನಿಮಗೆ ಯಾವ ಥರ ಕೋಆಪ್ರೇಟ್ ಮಾಡಿದರು, ಅದೆಲ್ಲ ಹೇಗಿತ್ತು? ಫಸ್ಟ್ ನನಗೆ ತುಂಬ ಕುತೂಹಲ ಇತ್ತು, ಒಬ್ವಿಯಸ್ಲಿ ಎಲ್ಲರಿಗೂ ಇರುತ್ತೆ. ಆಫ್ ಸ್ಕ್ರೀನಲ್ಲಿ ದರ್ಶನ್ ಸರ್ ಯಾವ ಥರ ಮಾತಾಡಿಸ್ತಾರೆ, ನನ್ನ ಯಾವ ಥರ ಇರುತ್ತೆ, ಎಕ್ಸೈಟ್ಮೆಂಟ್ ಜೊತೆ ಕುತೂಹಲನೂ ಇತ್ತು. ಹೋದೆ, ದರ್ಶನ್ ಸರ್ ಮಾತಾಡ್ಸೋದ್ಕಿಂತ ಒಂದೊಳ್ಳೆ ಚಿಕ್ಕ ಫ್ರೆಂಡ್ ಥರ ಮಾತಾಡ್ಸಿದ್ರು ನನ್ನ ಆ್ಯಕ್ಟ್ ಮಾಡೋಕ್ಕೆ ಕಂಫರ್ಟ್ ಮಾಡೋ ಥರ ಇರಲಿ. ಸೊ ಯೂಶ್ವಲ್ ನಾರ್ಮಲ್ ಕ್ವಶನ್ಸ್ ಕೇಳೋದಾಗಿರಲಿ, ತುಂಬ ಸಾಫ್ಟ್ ಟೋನಲ್ಲಿ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ಸೊ ನಂದು ನರ್ವಸ್ ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲೆ ದರ್ಶನ್ ಸರ್ ಜೊತೆ ಮಾಡೋಕ್ಕೆ ತುಂಬ ಖುಷಿ, ಈಸಿ ಆಯಿತು ನನಗೆ, ಕಂಫರ್ಟಬಲ್ ಆಗಿ ನೀಟಾಗಿ ಆ್ಯಕ್ಟ್ ಮಾಡೋ ಹಂಗೆ ಆಯಿತು. ಓಕೆ, ಆರಾಧನಾ ಅವರು ಕೂಡ, ಅವ್ರದ್ದು ಕೂಡ ಮೊದಲನೇ ಚಿತ್ರ, ಈ ಒಂದು ಚಿತ್ರದಲ್ಲಿ ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಜೊತೆ ಇವ್ರ ಜೊತೆ ದರ್ಶನ್ ಸರ್ ಜೊತೆ ಇಬ್ಬರ ಜೊತೆಯಲ್ಲೂ ನೀವು ಇರ್ತೀರ. ಆ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಅದನ್ನು ಯಾವ ಥರ ಅಭಿನಯ ಮಾಡಿಕೊಂಡು ನೀವು ಬಂದ್ರಿ, ಲೈಕ್ ಪ್ರಾಕ್ಟೀಸ್, ಈಗ ಶೂಟಿಂಗ್ ಹೋಗಿರ್ತೀರ, ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಪ್ರಿಪ್ರೇಷನ್ನ ನೀವು ಮನೇಲಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ರಾ, ಅಥವಾ ಓಕೆ ಕೂಲಾಗಿದ್ದಾರೆ ದರ್ಶನ್ ಸರ್ ಅವರು ಕೂಡ ನಾನು ಮಾಡಬಹುದು ಅಂತ ಅಲ್ಲೇ ಸ್ಪಾಟಲ್ಲೇ ರೆಡಿ ಆಗ್ತಾ ಇದ್ರಾ? ಆ್ಯಕ್ಚುಲಿ ನಾವು ನಾನು ಅಂದ್ಕೊಂಡಿದ್ದೆ ಕೂಲಾಗಿದ್ದಾರೆ ದರ್ಶನ್ ಸರ್, ನಾನು ಈಸಿಯಾಗಿ ಮಾಡ್ಬೋದು ಅಂತ. ಬಟ್ ನನಗೆ ಇನ್ನೊಂದು ಕಡೆ ಮೈಂಡ್ ಸೆಟ್ ಏನಿತ್ತು ಅಂದರೆ, ದರ್ಶನ್ ಸರ್ ಜೊತೆ ಮಾಡಬೇಕಾದ್ರೆ ನನ್ನೊಂದು ತಪ್ಪಾಗಿರ್ಬೋದು, ಡೌಟ್ ಆ್ಯಕ್ಟ್ ಮಾಡಬೇಕಾದ್ರೆ ನನ್ನೊಳಗಡೆ ಒಂದಿರೋ ಡೌಟ್ ಇರಬಾರ್ದು ಅಂತ. ಸೊ ನನಗೆ ಫಸ್ಟ್ ಡೇ ನನಗೆ ಗೊತ್ತಾದ ಮೇಲೆ ದರ್ಶನ್ ಸರ್ ಕೂಲಾಗಿದ್ದಾರೆ ಮತ್ತು ಆರಾಧನಾ ಮೇಡಮು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೂ ಅನ್ನಿಸ್ತು, ನನ್ನೊಂದು ನೆಕ್ಸ್ಟ್ ಶೂಟ್ ಡೇಸಲ್ಲಿ ನನ್ನೊಂದು ಕ್ಲಾರಿಟಿ ಇದ್ದೇ ಇರಬೇಕು ಮತ್ತು ಕನ್ಫರ್ಮೇಷನ್ ಎಲ್ಲ ನೀಟಾಗಿ ಇದ್ದೇ ಇರಬೇಕು ಮತ್ತು ಬ್ರೈಟಾಗೇ ಮಾಡಬೇಕು ನಾನು ಅಂತ. ಯಾಕೆ ಅಂದರೆ ಆರಾಧನಾ ಮೇಡಮು ಫಸ್ಟ್ ಮೂವಿ ಆದರೂ ತುಂಬ ಚೆನ್ನಾಗಿ ಮಾಡಿದರು. ಸೊ ನೀವೆಲ್ಲರೂ ನೋಡಿರ್ತೀರ, ಅವರು ಡೌಟ್ ಇಲ್ಲದೆ ಬ್ರೈಟಾಗಿ. ಸೊ ನಾನು ಒಂದು ತಪ್ಪಿಲ್ಲದೆ ನೀಟಾಗಿ ಮಾಡಬೇಕು ಅನ್ನೋ ಮೈಂಡ್ಸೆಟ್ ನನಗೆ ಮನೆಯಲ್ಲಿ ಓಡ್ತಾ ಇತ್ತು, ಅಂದ್ಕೊಂಡಿದ್ದೆ ನಾನು. ಹಂಗೆ ಮನೇಲಿ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು ನನ್ನ ಕ್ಯಾರೆಕ್ಟರ್ನ. ಸೊ ನಾನು ಕೂತ್ಕೊಂಡಿದ್ದಾಗೆಲ್ಲ ಕ್ಯಾರೆಕ್ಟರ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಹೇಳಬೇಕಂದ್ರೆ ಇಬ್ಬರು ಒಳ್ಳೆ ಆ್ಯಕ್ಟರ್ಸ್ ಮಧ್ಯೆ ಮಾಡಬೇಕಲ್ಲ ಅಂತ. ಸೊ ಅವ್ರ ಜೊತೆ ಇರಬೇಕು ಅಂತ ಒಂದು ಮೈಂಡ್ಸೆಟ್ ಇತ್ತು, ಈ ಥರ ಇರಬೇಕು ನನ್ನ ಕ್ಯಾರೆಕ್ಟರು. ಸೊ ಆದಷ್ಟು ಕಮ್ಮಿ ಟೇಕಲ್ಲೇ ನನ್ನ ಆ್ಯಕ್ಟಿಂಗ್ನ ಮುಗಿಸ್ಬೇಕು. ಸೊ ದರ್ಶನ್ ಸರ್ಗೆ ತುಂಬ ನೀಟಾಗಿ ಮಾಡಬೇಕು ನನ್ನಿಂದ. ಅವ್ರಿಗೆ ಎಕ್ಸ್ಟ್ರಾ ಟೇಕ್ ತೊಗೊಳ್ಳೋ ಅವಶ್ಯಕತೆ ನಾನು ಯಾವತ್ತೂ ಮಾಡಿಕೊಡ್ಬಾರ್ದು ಅವಕಾಶನ. ಆದಷ್ಟು ನೀಟಾಗಿ, ಬ್ರೈಟಾಗಿ, ಕ್ಲಿಯರ್ ಆಗಿ, ಕಂಫರ್ಟಬಲ್ ಆಗಿ ಮಾಡಬೇಕು ಅಂತ ಅನ್ಕೊಂಡು. ಈಗ ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಈ ಚಿತ್ರದಲ್ಲಿ ದರ್ಶನ್ ಸರ್ ಜೊತೆ ಸ್ಟಾರ್ಟಿಂಗಿಂದ ಎಂಡಿವರೆಗೂ ನೀವೇ ಇರ್ತೀರಾ ಅವರ ಒಂದು ಜೊತೆಯಲ್ಲಿ. ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಒಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ನನಗೆ ತುಂಬ ಖುಷಿ ಆಯ್ತು. ಯಾಕೆಂದರೆ ಸೊ ಯೂಶುವಲ್ ಕ್ಯಾರೆಕ್ಟರ್ಗಿಂತ ನನ್ನೊಂಥರ ಫುಲ್ ಬ್ರೈಟ್ ಆಗಿತ್ತು ಕ್ಯಾರೆಕ್ಟರ್. ನಮಗೆ ಆ ಚಿತ್ರದಲ್ಲಿ ನೀವು ಅವ್ರ ತಮ್ಮ ಆಗಿರ್ತೀರಾ ಅಥವಾ ಊರವ್ರಾಗಿರ್ತೀರಾ, ಯಾವುದು ರಿಲೇಷನ್ಶಿಪ್ ಅಂತ ನಮಗೆ ಅದು ಗೊತ್ತಾಗಲಿಲ್ಲ ಚಿತ್ರದಲ್ಲಿ. ಒಟ್ಟಿನಲ್ಲಿ ನೀವು ಸರ್ ಜೊತೆಗೆ ಇರ್ತೀರಾ. ಸೊ ಆ ಒಂದು ಕ್ಯಾರೆಕ್ಟರ್ ಯಾವುದು? ಸೊ ನಾನು
ಈ ಚಿತ್ರದಲ್ಲಿ ಬಿರಾದರ್ ಸರ್ ಇದ್ದಾರಲ್ಲ, ಅವರ ಮೊಮ್ಮಗ್ದಂಗೆ ಮಾಡ್ತಾ ಇರೋದು. ಸೊ ಬಿರಾದರ್ ಸರ್ ದರ್ಶನ್ ಸರ್ ಜೊತೆ ಇದ್ದಾಗಿಂದ ನಾನು ದರ್ಶನ್ ಸರ್ ಜೊತೆ ಇರ್ತೀನಿ. ಸೊ ನನ್ನ ಕ್ಯಾರೆಕ್ಟರ್ ಹೇಳಬೇಕು ಅಂದರೆ ಮಧ್ಯ ಮಧ್ಯದಲ್ಲಿ ನಗಿಸ್ತಾ ಇರೋದಾಗಿರ್ಬೋದು. ಸೊ ಒಟ್ಟಿನಲ್ಲಿ ಬೋರ್ ಮಾಡದೇ ಇರೋ ಕ್ಯಾರೆಕ್ಟರ್ ನಂದು. ಸೊ ನನ್ನ ಕ್ಯಾರೆಕ್ಟರ್ ದರ್ಶನ್ ಸರ್ ಜೊತೆ ಊರವನಾಗಿದ್ದು ಒಂದು ಒಳ್ಳೆ ತಮ್ಮನಾಗಿರ್ತೀನಿ ಈ ಮೂವಿಯಲ್ಲಿ. ತಮ್ಮನ ಥರ ಇರ್ತೀನಿ. ಈ ಒಂದು ಶೂಟಿಂಗ್ ನಡಿಬೇಕಾದ್ರೆ ಯಾವ್ಯಾವ ಸ್ಪಾಟ್ಗೆ ಹೋಗಿದ್ರಿ? ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬಾ ಇದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ಫಸ್ಟ್ ಆ್ಯಕ್ಚುಲಿ ನಂದು ಶೂಟ್ ಆಗಿದ್ದು ರಾಕ್ಲೈನ್ ಸ್ಟುಡಿಯೋಸಲ್ಲಿ. ಸೊ ನಾನು ಆ್ಯಕ್ಚುಲಿ ಈ ಮೂವಿಯಲ್ಲೇ ಫಸ್ಟ್ ಟೈಮ್ ಲೈಕ್ ಸೆಟ್ ಹಾಕಿರೋದ ಮೇಲೆ ಆ್ಯಕ್ಟ್ ಮಾಡಿ. ನಾನು ಇದುವರೆಗೂ ಸೆಟ್ ಹಾಕಿರೋ ಅಂಥ ಮೂವಿಗೆ ಹೋಗಿರಲಿಲ್ಲ. ಸೊ ನಂದು ಫಸ್ಟ್ ಮೂವಿ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ತೊಗೊಂಡಿದ್ದು ಎಲ್ಲ ಫುಲ್ ಸ್ಟಾರ್ಟಿಂಗಿಂದ. ಸೊ ಈ ಥರ ಸೆಟ್ ಹಾಕ್ಬಿಟ್ಟು ಮಾಡ್ತಾರೆ ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಯಾಕೆಂದರೆ ಅವರು ಸೆಟ್ನ ಹಾಕಿದಾದ್ರೂ ತುಂಬ ರಿಯಲಿಸ್ಟಿಕ್ ಆಗಿತ್ತು. ಓಕೆ, ಹೌದು, ನಾವು ನೋಡಿದ್ವಿ ಚಿತ್ರದಲ್ಲಿ ತುಂಬಾ ನ್ಯಾಚುರಲ್ ಆಗಿ ಎಲ್ಲನೂ ರೆಡಿ ಮಾಡಿದ್ರು. ಸೊ ನೀವು ಫಸ್ಟ್ ಟೈಮು ಈ ಥರ ಸೆಟ್ ರೆಡಿ ಮಾಡಿರೋದ್ರಲ್ಲಿ ನೀವು ಆ್ಯಕ್ಟ್ ಮಾಡಿರೋದು ನನಗೆ ಅನ್ನಿಸ್ಲೇ ಇಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ಅದು ಸೆಟ್ ಅಂತ. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿ ಇದು ಮಾಡಿರೋದ್ರಿಂದ ನಂಗೆ ಈಸಿನೂ ಆಯಿತು ಆ್ಯಕ್ಟ್ ಮಾಡೋದಕ್ಕೆ. ನಿಮ್ಮ ಒಂದು ಇದನ್ನ ಶೆಡ್ಯೂಲ್ ಎಷ್ಟು ದಿವಸ ಇತ್ತು ನಿಮ್ಮ ಶೂಟಿಂಗ್ ಶೆಡ್ಯೂಲು? ನಂದು ಶೆಡ್ಯೂಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 40 to 60 days ಆಯಿತು. 40 to 60. ಆ ಒಂದು ಡೇಸ್ ಸ್ಕೂಲ್ ಹಾಲಿಡೇಸ್ ಇತ್ತಾ ಅಥವಾ ಸ್ಕೂಲ್ಗೆ ರಜಾ ಹಾಕ್ಬಿಟ್ಟು ಹೋಗಿದ್ರಾ ಶೂಟಿಂಗಿಗೆ? ಸ್ಕೂಲ್ಗೆ ಹಾಲಿಡೇಸ್ ಇರಲಿಲ್ಲ, ಬಟ್ ರಜಾ ಹಾಕ್ಬಿಟ್ಟು ಹೋಗಿದ್ದೆ. ಅವರು ತುಂಬ ಸಪೋರ್ಟ್ ಮಾಡಿದರು ನನಗೆ ಮೂವಿಯಲ್ಲಿ ಮಾಡ್ತಾ ಇರಬೇಕಾದ್ರೆ. ಅವರು ತುಂಬ ಪ್ರೌಡ್ ಆಗಿದ್ದರು. ಸೊ ಖುಷಿ ಆಯಿತು ಅವರು ನನಗೆ ಸಪೋರ್ಟ್ ಮಾಡಿದ್ದು. ಸೊ ಹಾಲಿಡೇಸ್ ಹಾಕ್ಬಿಟ್ಟು ಹೋಗಿ ಮಾಡಿದ್ದೀರಾ. ಓಕೆ, ತರುಣ್ ಸುಧೀರ್ ಅವರು ನಿಮಗೆ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ಟೈಮ್ ಕೊಟ್ಟು ಒಂದು ವರ್ಕ್ಶಾಪ್ ಮಾಡಿ ನಿಮ್ಮನ್ನ ತೊಗೊಂಡಿದ್ದಾರೆ. ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಕ್ವಶನ್ ಏನು ಕೇಳೋ ಅಂಥದ್ದಿಲ್ಲ, ಬಿಕಾಸ್ ನೀವು ನ್ಯಾಷನಲ್ ಅವಾರ್ಡು. ತರುಣ್ ಸರ್ ಬಗ್ಗೆ ನೀವು ಏನು ಹೇಳ್ತೀರಾ ಈ ಚಿತ್ರಕ್ಕೆ ನಿಮಗೆ ಆಯ್ಕೆ ಮಾಡಿದ್ದಾರೆ? ನನಗೆ ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ. ತರುಣ್ ಸರ್ ಅಂತ ಸ್ಟ್ರಿಕ್ಟ್ ಡೈರೆಕ್ಟರ್ ಆಗಿರ್ಬೋದು, ತುಂಬ ಡಿಸಿಪ್ಲಿನ್ ಡೈರೆಕ್ಟರ್ ಆಗಿರ್ಬೋದು ಅಂತ. ಸೊ ನಾನು ಅನ್ಕೊತೀನಿ ತರುಣ್ ಸರು ನನಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತನೋ ಬೇರೆ ಒಂದು ಅಂತ ನೋಡಿ ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ. ಸೊ ಅದು ಇರಬಹುದು, ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ತರುಣ್ ಸರ್ ಎಷ್ಟು ಸ್ಟ್ರಿಕ್ಟ್ ಮತ್ತು ಡಿಸಿಪ್ಲಿನ್ ಡೈರೆಕ್ಟರ್ ಅಂದರೆ ಅವರು ಈ ಮೂವಿಗೆ ಯಾವ ಕ್ಯಾರೆಕ್ಟರು ಯಾವ ಲುಕ್ಕು ಸೂಟ್ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡಿಕೊಂಡು ನನ್ನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಅನ್ಕೊತೀನಿ. ಅದೇ ಎಲ್ಲರೂ ಹೇಳೋ ಪ್ರಕಾರ ತರುಣ್ ಸರ್ಗೆ ಇಂಥ ಒಂದು ಪಾತ್ರ ಕೊಟ್ಟರೆ ಅವ್ರಿಗೆ ಹಿಂಗೇ ಬೇಕು ಅನ್ನೋ ಒಂದು ಹಠ ಇದೆ ಅಂತ ಹೇಳ್ತಾರೆ. ಆ ಒಂದು ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ನೀನು ರೋಹಿತ್ ಹೀಗೆ ಮಾಡಬೇಕು ಇದಕ್ಕೆ ಅಂತ ಹೇಳಿಬಿಟ್ಟು ಏನಾದರೂ ನಿಮ್ಮ ಹತ್ರ ಹೇಗೆ ಲೈಕ್ ಫ್ರೆಂಡ್ಲಿನ ಅಥವಾ ಸ್ಟ್ರಿಕ್ಟಾಗಿ ನಿಮ್ಮನ್ನು ಹೇಳ್ತಿದ್ರಾ ಅಂತ? ಸರ್ರು ತುಂಬ ಆ್ಯಕ್ಚುಲಿ ಅವರು ಸ್ಟ್ರಿಕ್ಟಾಗಿ ಹೇಳಿದ್ರು ಅದು ಫ್ರೆಂಡ್ಲಿ ಥರನೇ ಇರುತ್ತೆ. ಸೊ ತರುಣ್ ಸರ್ ಸ್ಪೆಷಾಲಿಟಿನೇ ಅದು. ಎಷ್ಟೇ ಸ್ಟ್ರಿಕ್ಟ್ ಇದ್ದರೂ ಅವ್ರು ನನಗೆ ಕಂಫರ್ಟಬಲ್ ಆಗೋ ಥರನೇ ಹೇಳ್ಕೊಟ್ರು. ನನ್ನ ಸೀನ್ನ ನನ್ನ ಕ್ಯಾರೆಕ್ಟರ್ನ ಒಂದ್ಸಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ, ಸೊ ರೋಹಿತ್ ನನಗೆ ಈ ಥರ ಬೇಕು, ನೀನು ಚೆನ್ನಾಗಿ ಮಾಡ್ತಿದ್ಯಾ, ಇದೇ ಥರ ಕಂಟಿನ್ಯೂ ಮಾಡು ಅಂತ ಆಗಿರ್ಬೋದು. ಈ ಥರ ತುಂಬ ಒಳ್ಳೊಳ್ಳೆ ಸಜೆಷನ್ಸ್ ಕೊಟ್ಟರು ನನಗೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಸೊ ತುಂಬ ಕಲಿಯೋಕ್ಕೆ ಸಿಗುತ್ತೆ ಅವರಿಂದ. ಓಕೆ, ಆ್ಯಂಡ್ ಇನ್ನೊಂದು ದರ್ಶನ್ ಸರ್ ಬಗ್ಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ನೀವು ಅವರ ಮೊದಲನೇ ಚಿತ್ರದಲ್ಲಿ ನಿಮ್ಮದು ದರ್ಶನ್ ಸರ್ ಜೊತೆಯಲ್ಲಿ ಮಾಡ್ತಾ ಇರೋದು. ತುಂಬ ಒಳ್ಳೆ ವ್ಯಕ್ತಿ ಅಲ್ವಾ? ಇವಾಗ ಜರ್ನಿ ನಿಮ್ದೊಂದು 40-50 days ಹೋಗಿದೆ ಅವ್ರ ಜೊತೆಗೆ ಮಾಡ್ತಾ ಇರಬೇಕಾದ್ರೆ. ಸರ್ ಒಂದು ಕ್ಯಾರೆಕ್ಟ್ರು, ನಿಮ್ಮ ಒಂದು ಕ್ಯಾರೆಕ್ಟ್ರು ಆ ಒಂದು ಸಿನಿಮಾದಲ್ಲಿ ಆಯಿತಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನೀವು ದರ್ಶನ್ ಸರ್ಗೆ ಎಷ್ಟು ಸಪೋರ್ಟ್ ಆಗಿದ್ರಿ, ಸರ್ ನಿಮಗೆ ಎಷ್ಟು ಸಪೋರ್ಟ್ ಆಗಿದ್ದರು ಆ ಸಿನಿಮಾದಲ್ಲಿ? 40 ಡೇಸಲ್ಲಿ 50 ಡೇಸಲ್ಲಿ ಯಾವ ಥರ ಸಪೋರ್ಟ್ ಆಗಿ ನಿಮಗೆ ಇದ್ದರು ಅಂತ ದರ್ಶನ್ ಸರ್? ಫಸ್ಟ್ ದರ್ಶನ್ ಸರ್ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಯಾವ ಥರ ಸಪೋರ್ಟ್ ಅಂದರೆ, ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಮಾಡೋ ತಪ್ಪನ್ನ ಗುರುತಿಸಿ ನನ್ನ ಕರೆಕ್ಟ್ ಮಾಡೋದಾಗಿರ್ಬೋದು. ಸೊ ಮಾಡಿರೋ ಆ್ಯಕ್ಟ್ನ ತುಂಬ ಲೈಕ್ ಸಜೆಷನ್ಸ್ ಕೊಡೋದಾಗಿರ್ಬೋದು. ಆಮೇಲೆ ಅವರು ಹೇಳ್ತಾಯಿದ್ರು, ತುಂಬ ಎಂಕರೇಜು ಮಾಡ್ತಾಯಿದ್ರು. ಆಮೇಲೆ ಅಪ್ರಿಷಿಯೇಟು ಮಾಡ್ತಾಯಿದ್ರು ನನ್ನ ಕೆಲವೊಂದು ಸೀನಲ್ಲಿ ಚೆನ್ನಾಗಿ ಮಾಡಿದ್ಯಾ ಅಂತ. ಅದೆಲ್ಲನೂ ನನಗೊಂದು ಧೈರ್ಯ ಕೊಡ್ತಿತ್ತು, ದರ್ಶನ್ ಸರ್ ನನ್ನ ಜೊತೆ ಇದ್ದಾರೆ, ಸೊ ಅವರಿದ್ದಾಗ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನನಗೂ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ಖುಷಿ ಬಂದಿತ್ತು. ತುಂಬ ಸಪೋರ್ಟಿವ್ ಆಗಿದ್ರು. ಒಂದು ವಿಷಯ 2 ವಿಷಯ ಅಂತ ಅಲ್ಲ, ಸ್ಟಾರ್ಟಿಂಗಿಂದ ನಾನು ಮಾಡೋ ತಪ್ಪನ್ನು ಗುರುತಿಸಿ ಕರೆಕ್ಟ್ ಮಾಡೋದಾಗಿರ್ಬೋದು, ನಾನು ಚೆನ್ನಾಗಿ ಮಾಡಿರೋದನ್ನ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು. ಸೊ ಎಲ್ಲದರಲ್ಲೂ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನನ್ನ ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಂಫರ್ಟ್ ಮಾಡಿಕೊಟ್ರು. ನಿಮಗೆ ಆ್ಯಕ್ಟ್ ಮಾಡೋಕ್ಕೆ ಕಂಫರ್ಟ್ ಮಾಡಿಕೊಟ್ರು ಅಂತ ನಿಮಗೆ ಖುಷಿ ಆಗ್ತಾಯಿದೆ. ಅದು ಆನ್ ಸ್ಕ್ರೀನು.
ಆಫ್ ಸ್ಕ್ರೀನ್ ಬಗ್ಗೆ ನಾನು ದರ್ಶನ್ ಸರ್ ಬಗ್ಗೆ ಕೇಳಬೇಕಂತಂದರೆ ನೀವೇನು ಹೇಳ್ತೀರಾ? ಆಫ್ ಸ್ಕ್ರೀನು ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ತುಂಬ ಒಳ್ಳೆ ಪರ್ಸನ್, ಲೈಕ್ ಅಷ್ಟು ಒಳ್ಳೆ ಸೂಪರ್ ಸ್ಟಾರ್ ಆಗಿದ್ರು ಅವರು. ತುಂಬ ಸಿಂಪಲ್ ಲೈಫ್ನ ಲೀಡ್ ಮಾಡ್ತಾರೆ, ಸೊ ಅದರಿಂದ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಅದಾದಮೇಲೆ ಅವ್ರು ಯಾವುದೇ ಸೀನ್ ಆಗಿದ್ರು ಮಾನಿಟರ್ ಅಂತ ಒಂದು ಮಾಡ್ತಾರಲ್ಲ ಯಾರು, ಅದನ್ನು ಅವರು ತುಂಬ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಫಸ್ಟ್ ಟೇಕಲ್ಲೇ ಮುಗಿಸ್ಬಿಡ್ತಾರೆ. ಅಂದರೆ ಆಫ್ ಸ್ಕ್ರೀನ್ ಹೇಳಬೇಕು ಅಂದರೆ ಅವ್ರು ಮಾಡೋ ಸೀನ್ ಮಾಡಬೇಕಾದ್ರೆ ಅದಕ್ಕೊಂದು ಅಪ್ಡೇಟ್ ಕೊಡ್ತಾ ಇರ್ತಾರೆ ಅಲ್ವಾ ಎಲ್ಲ ಆರ್ಟಿಸ್ಟ್ಗೂ, ಅದನ್ನು ತುಂಬ ನೀಟಾಗಿ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ಅದನ್ನ ಅವ್ರು ಅಳವಡಿಸ್ಕೊಂಡು ಫಸ್ಟ್ ಟೇಕಲ್ಲೇ ಪರ್ಫೆಕ್ಟಾಗಿ ಕನ್ಫರ್ಮ್ ಆಗಿ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಸೆಟ್ಟಿಗೆ ಹೇಗೆ ಬರ್ತಾ ಇದ್ರು ಸರ್? ಸೆಟ್ಟಿಗೆ ತುಂಬ ಕಾಮನ್ ಪರ್ಸನ್ ಆಗಿ ಬರ್ತಾ ಇದ್ರು, ಬಟ್ ಅಂದರೂ ದರ್ಶನ್ ಸರ್ ಬಂದಾಗ ಸೆಟ್ಟಿಗೆ ಒಂದೊಳ್ಳೆ ವೈಬ್ಸ್ ಬರ್ತಾ ಇತ್ತು. ಫುಲ್ ಎಲ್ಲರೂ ಆ್ಯಕ್ಟಿವ್ ಆಗಿ ಇನ್ನ ಮಾಡೋಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆ್ಯಂಡ್ ನಿಮಗೆ ಈಗ ಚಿತ್ರ ನೋಡಿದ್ದೀರ, ತುಂಬ ನೀವು ನೋಡಿದರೆ ಜನಗಳ ಅಭಿಪ್ರಾಯ ತುಂಬ ಹೌಸ್ಫುಲ್ ಆಗಿದೆ, ಟಿಕೆಟ್ಗಳೇ ಸಿಗ್ತಾ ಇಲ್ಲ, ಇನ್ನೂ ಕೂಡ ಇವತ್ತು ಕೂಡ ಅದನ್ನೇ ನಡೀತಾ ಇದೆ. ಸೊ ನೀವು ಚಿತ್ರ ನೋಡಿದ್ದೀರಾ, ನಿಮಗೆ ಇವಾಗ ಆ್ಯಕ್ಟಿಂಗ್ ಎಲ್ಲ ಮಾಡಾಯಿತು, ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಮ ಒಂದು ಕ್ಯಾರೆಕ್ಟರ್ ನೀವೇ ನೋಡಿದ್ರಿ, ಹೇಗೆ ಬಂತು ಅಂತ ನಿಮ್ಗೆ ಅನ್ನಿಸ್ತು? ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಮೂವಿಯಲ್ಲಿ ನೋಡೋಕ್ಕೆ ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ದೆ. ಸೊ ನಾನು ಮೂವಿಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಫುಲ್ ಲೆವೆಲ್ ಬೆಸ್ಟ್ ನಾನು ಫುಲ್ ಟ್ರೈ ಮಾಡಿದ್ದೀನಿ. ಜನಕ್ಕೆ ನನ್ನ ಪಾತ್ರ ಇಷ್ಟ ಆಗಲಿ ಅಂತ ಆಗಿರ್ಬೋದು, ಅಥವಾ ನನ್ನ ಸ್ಕ್ರೀನಲ್ಲಿ ಯಾವ ಥರ ಬರ್ಬೋದು ಅಂತ ಒಂದು, ಪ್ಲಸ್ ತರುಣ್ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂದಮೇಲೆ ನನಗೊಂದು ಕಾನ್ಫಿಡೆನ್ಸ್ ಇದ್ದೇ ಇತ್ತು. ಸೊ ತರುಣ್ ಸರ್ಗೆ ಒಪ್ಪಿಗೆ ಆಗಿದೆ ನನ್ನ ಆ್ಯಕ್ಟಿಂಗ್ ಅಂದರೆ ಸ್ಕ್ರೀನಲ್ಲೂ ತುಂಬ ಚೆನ್ನಾಗೇ ಬರುತ್ತಂತ. ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು, ಇದು ನಾನೇ ಆ್ಯಕ್ಟ್ ಮಾಡ್ತಾ ಇರೋದಾ, ನಾನು ಆ್ಯಕ್ಟ್ ಮಾಡ್ತಾ ಇರೋದು ಅನ್ನೋಕ್ಕಿಂತ ಕ್ಯಾರೆಕ್ಟರ್ ನನಗೆ ಇಷ್ಟ ಆಯಿತು ನೋಡಿದಾಗ. ಆ ಸ್ಕ್ರೀನಲ್ಲಿ ಆ ಕ್ಯಾರೆಕ್ಟರ್ನ ನಾನು ಫುಲ್ಫಿಲ್ ಮಾಡಿದ್ದೀನಿ ಅಂತ ನನಗೆ ನಂಬೋಕ್ಕಾಗ್ತಾ ಇರಲಿಲ್ಲ, ತುಂಬ ಖುಷಿ ಆಯಿತು ನನಗೆ. ಓಕೆ, ಆ್ಯಂಡ್ ಇನ್ನೊಂದು ಹೇಳಬೇಕಂತಂದರೆ ಈ ಚಿತ್ರದಲ್ಲಿ ಇದು ಇವಾಗ ಸಕ್ಸಸ್ ಕೂಡ ಆಗೋಗಿದೆ, ಎಲ್ಲರೂ ತುಂಬ ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳು ಹೇಳ್ತಾರೆ ಈ ಚಿತ್ರಕ್ಕೆ ದರ್ಶನ್ ಸರ್ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕು, ಬಂದರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಕತೆ ಜಡೇಶ್ ಅವರಂತೂ ತುಂಬ ಚೆನ್ನಾಗಿ ಈ ಕಥೆನ ಬರೆದಿದ್ದಾರೆ. ಸೊ ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಾ, ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸು ಈ ಚಿತ್ರದ? ಸರ್ಗೆ ರಾಷ್ಟ್ರ ಪ್ರಶಸ್ತಿ ಬಂದರೆ ನಿಮಗೆ ಬರುತ್ತೆ ಅಂತ ನಿಮಗೆ ಅನಿಸುತ್ತಾ? ನನಗನ್ಸುತ್ತೆ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂತ, ಬರಲೇಬೇಕು ಅಂತಲೂ ಅನಿಸುತ್ತೆ. ಯಾಕೆಂದರೆ ಅವರು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಸ್ಟಾರ್ಟಿಂಗಿಂದ ಎಂಡಲ್ಲೂ ಫುಲ್ ಎಫರ್ಟಿಂದ ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಐ ಥಿಂಕ್ ಹಿ ರಿಯಲಿ ಡಿಸರ್ವ್ಸ್ ಇಟ್. ನನಗೆ ಅನ್ಕೊತೀನಿ ಅವ್ರು ನಿಜವಾಗ್ಲೂ ರಾಷ್ಟ್ರ ಪ್ರಶಸ್ತಿ ಬರಬಹುದು ಅಂತ, ಬರಲೇಬೇಕು ಅಂತಲೂ ಅನ್ಕೊತೀನಿ. ಯಾಕೆಂದರೆ ಅಷ್ಟು ಖುಷಿ, ನನಗೂ ಇಷ್ಟ ಆಯಿತು ಅವರು ಸ್ಕ್ರೀನಲ್ಲಿ ನೋಡಿದಾಗ, ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಆ್ಯಂಡ್ ಬಿರಾದರ್ ಸರ್ ಅವ್ರದ್ದು ಅಭಿನಯ ಅಂತೂ ತುಂಬ ಸೂಪರ್ ಆಗಿದೆ. ಸೊ ಅವರ ಜೊತೆ ಒಂದು ನಿಮ್ಮ ಎಕ್ಸ್ಪೀರಿಯೆನ್ಸ್, ಆ್ಯಂಡ್ ಶ್ರುತಿ ಮೇಡಮ್ ಆ್ಯಂಡ್ ಕುಮಾರ್ ಗೋವಿಂದ್ ಸರ್ ಅವರು, ಈ ಎಲ್ಲ ಒಳ್ಳೆ ಒಳ್ಳೆ ಪ್ರತಿಭೆಗಳು ಆ ಚಿತ್ರದಲ್ಲಿದ್ದಾರೆ. ಸೊ ನೀವು ಆ ಎಲ್ಲ ಒಂದೇ ಚಿತ್ರದಲ್ಲಿ ಎಲ್ಲ ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ನೀವು ವರ್ಕ್ ಮಾಡಿದ್ದೀರಾ, ಆ ಒಂದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಪ್ರತಿಯೊಬ್ಬರಿಂದನೂ ಒಂದೊಂದು ಕಲಿಯೋಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಹಂಗೆ ಅಂದರೆ ಬಿರಾದರ್ ಸರಿಂದ ಏಜಿಸ್ ಜಸ್ಟ್ ನಂಬರ್ ಅಂತ ಆಗಿರ್ಬೋದು, ಯಾಕೆಂದರೆ ಹಂಗಾಗಿದ್ರು ಅವ್ರು ಸ್ಕ್ರೀನ್ ಅಂತ ಬಂದಾಗ, ಆ್ಯಕ್ಟ್ ಅಂತ ಬಂದಾಗ ತುಂಬ ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ರು. ನನಗೆ ಆಶ್ಚರ್ಯ ಆಗ್ತಿತ್ತು, ಎಷ್ಟು ಗ್ರೇಟಾಗಿ ಮಾಡ್ತಾಯಿದ್ರು, ತುಂಬ ಅಮೇಝಿಂಗ್, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಅವರ ಕ್ಯಾರೆಕ್ಟರು ತುಂಬ ಸ್ಪೆಷಲ್ ಆಗಿದೆ, ನೀವು ನೋಡಿರ್ತೀರ ಚಿತ್ರದಲ್ಲಿ. ಸೊ ಅವ್ರ ಕ್ಯಾರೆಕ್ಟರಲ್ಲಿ ಹೇಳ್ತಾ ಇದ್ದೀನಿ, ಅವ್ರು ಮಾತು ಬರದೇ ಇದ್ರು ಅವ್ರ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ರು ಅಂತ. ಶ್ರುತಿ ಮೇಡಮ್ ಬಗ್ಗೆ ಮಾತಾಡೋದಾಗಿದ್ದರೆ ನಮಗೆ ಗೊತ್ತು ಮೊದಲಿಂದನೂ ಎಷ್ಟು ಒಳ್ಳೆ ಆ್ಯಕ್ಟರ್ ಅವ್ರಂತ. ಅವರಿಂದ ಏನು ಕಲಿಯೋಕ್ಕೆ ಸಿಕ್ತಿತ್ತು ಅಂದರೆ, ನಾವೆಲ್ಲ ನಾವು ಆ್ಯಕ್ಟಿಂಗ್ ಥರ ಮಾಡಿದ್ರೆ ಅವ್ರ ಆ್ಯಕ್ಟಿಂಗ್ನ ಅವರು ಕಣ್ಣಲ್ಲೇ ತೋರಿಸ್ಬಿಡ್ತಾ ಇದ್ರು, ನ್ಯಾಚುರಲ್ ಆಗಿ ತೋರಿಸೋರು ಅವರು. ಹೌದು, ಸೊ ನ್ಯಾಚುರಲ್ ಆಗಿ ತೋರಿಸಿದ್ರು, ಅವರು ಕಣ್ಣಲ್ಲೇ ಆ್ಯಕ್ಟಿಂಗ್ ಕಾಣಿಸ್ತಾ ಇತ್ತು, ಅದನ್ನು ಕಲಿಯೋದಾಗಿರ್ಬೋದು. ಇನ್ನು ಎಷ್ಟೊಂದು ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ, ಎಲ್ಲರಿಂದ ಒಂದೊಂದು ಕಲಿಯೋಕ್ಕೆ ಸಿಕ್ತು. ನನಗೆ ತುಂಬ ಖುಷಿ ಆಯಿತು ಇಂಥ ದೊಡ್ಡ ಆ್ಯಕ್ಟರ್ಸ್ ಜೊತೆ ನಾನು ಒಬ್ಬ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಈ ಚಿತ್ರದಲ್ಲಿ ತೆಲುಗು ಆರ್ಟಿಸ್ಟ್ ಜಗಪತಿ ಬಾಬು ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಿಮ್ಮ ಒಂದು ರೋಲು ಅವ್ರ ಜೊತೆಗಿತ್ತಾ ಶೂಟಿಂಗ್ ಮಾಡುವಾಗ? ಫೇಸ್ ಟು ಫೇಸ್ ಏನಾದರೂ ಆಯ್ತು? ಹಾಂ, ಫೇಸ್ ಟು ಫೇಸ್ ಒಂದು ಇದಿತ್ತು. ಅವಾಗ ಜಗಪತಿ ಬಾಬು ಸರ್ದು ಆ್ಯಕ್ಟಿಂಗ್ ನೋಡೋಕೆ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಫೇಸ್ ಟು ಫೇಸಲ್ಲಿ ಒಂದು ಸೀನಲ್ಲಿ ಲೈಕ್ ಡೈಲಾಗ್ ಇಲ್ಲ, ಬಟ್ ನಿಂತಿದ್ದೆ ಅವ್ರ ಮುಂದೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಅವರು, ತುಂಬ ಚೆನ್ನಾಗಿತ್ತು. ಅಂದರೆ ಫೇಸ್ ಟು ಫೇಸ್ ಅಂದರೆ ಅವ್ರ ಮುಂದೆ ನಿಂತಿದ್ದೆ, ಅವ್ರ ಮುಂದೆ ನಾನು ನಿಂತು ಅವ್ರದ್ದು ಆ್ಯಕ್ಟಿಂಗ್ ನೋಡೋ ಅವಕಾಶ ಸಿಕ್ಕಿತ್ತಲ್ಲ, ತುಂಬ ಖುಷಿ ಆಯಿತು.
ಓಕೆ, ಓವರಾಲ್ ಈ ಚಿತ್ರದಲ್ಲಿ ನಿಮಗೆ ಎಲ್ಲ ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟ್ ನಿಮಗೆ ಸಿಕ್ಕಿದ್ರು. ಆ್ಯಂಡ್ ಕೊನೆಯದಾಗಿ ನಿಮಗೆ ಕೇಳಬೇಕಂತಂದರೆ ಕಾಟೇರ ಜರ್ನಿ ಹೇಗಿತ್ತು ಅಂತ ಕೇಳ್ತೀನಿ. ಕಾಟೇರ ಜರ್ನಿ ತುಂಬ ಚೆನ್ನಾಗಿತ್ತು. ನಾನು ಸ್ಟಾರ್ಟಿಂಗಿಂದ ಹೇಳಿದ್ದೀನಿ. ಫಸ್ಟಾಗಿ ಕನಕ್ಪುರ ಅಲ್ಲಿ ಸೆಟ್ ಹಾಕಿರೋದಾಗಿರ್ಬೋದು. ಅಲ್ಲಿ ಕನಕ್ಪುರ ಸೆಟ್ ಹಾಕಿ 1970s ಹೋಟೆಲ್ಸ್ ಹೆಂಗಿತ್ತು, ಅಂಗಡಿಗಳು ಆ ಥರ ಇದ್ದರು, ಜಾತ್ರೆ ಅಂದರೆ ಯಾವ ಥರ ನಡೆಸ್ತಾ ಇದ್ರು, ಅಲ್ಲಿಂದ ಫುಡ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅವರು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಅವರು ಇದು ಮಾಡ್ತಾ ಇದ್ದ ಬಟ್ಟೆ ಆಗಿರ್ಬೋದು, ಎಲ್ಲ ತುಂಬ ಕಲಿಯೋಕ್ಕೆ ಸಿಕ್ತು ನನಗೆ. ಓ, ಈ ಕಾಲದಲ್ಲಿ ಈ ಥರನೂ ಇತ್ತಾ, ಇವಾಗ ಈ ಥರ ಇಲ್ಲವೇ ಇಲ್ಲ ಫುಲ್. ಆಮೇಲೆ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಡೆವಲಪ್ ಆಗಿದೆ ಟೆಕ್ನಾಲಜಿ ಅಂತಲೂ ಗೊತ್ತಾಗಿತ್ತು. ಬಟ್ ಆಗಿನ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. 1970s ಯಾವ ಥರ ಇದೆ ಅನ್ನೋ ಒಂದು ಐಡಿಯಾ ಸಿಕ್ತು ನನಗೆ. ಓಕೆ, ಈಗ ನೀವು ಕೊನೆಯದಾಗಿ ಕಾಟೇರ ಚಿತ್ರತಂಡಕ್ಕೆ ನಿಮ್ಮ ಪರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಚಿತ್ರತಂಡಕ್ಕೆ. ಓಕೆ, ಕೊನೆಯದಾಗಿ ನಾನು ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ತರುಣ್ ಸರ್ಗೆ ಮತ್ತು ರಾಕ್ಲೈನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನನಗೆ ದರ್ಶನ್ ಸರ್ಗೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ತೋರಿಸಿ ನನಗೆ ತುಂಬ ಸಪೋರ್ಟಿವ್ ಆಗಿ ಕಂಫರ್ಟ್ ಮಾಡಿದ್ದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಮುಖ್ಯವಾಗಿ ದರ್ಶನ್ ಸರ್ ಜೊತೆ ಮಾಡಬೇಕಾದ್ರೆ ಹಿಂದೆ ಒಂದು ಧೈರ್ಯ ಕೊಟ್ಟು ನಂದು ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿರೋ ಕಾರಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ನನಗೆ ಧೈರ್ಯ ಕೊಟ್ಟು ಈ ಥರ ಹೇಳಿರಲಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಪಾತ್ರ ಬರೋಕ್ಕೆ ಸಾಧ್ಯ ಇರ್ತಾನೆ ಇರಲಿಲ್ಲ. ಅದಾದಮೇಲೆ ಪ್ರೊಡಕ್ಷನ್ಗೆ ಹೇಳಿರ್ಬೋದು, ನನಗೆ ಸೆಟ್ಟಲ್ಲಿ ತುಂಬ ಪ್ರೀತಿಯಿಂದ ನೋಡಿಕೊಂಡು ಪ್ರೀತಿ ತೋರಿಸಿದ್ದಕ್ಕೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರೋಹಿತ್ ಅವರೇ, ನಿಮ್ಮ ಒಂದು ಕಾಟೇರ ಚಿತ್ರಕ್ಕೆ ತುಂಬಾ ಸಕ್ಸಸ್ ಸಿಕ್ಕಿದೆ. ಆ್ಯಂಡ್ ಇದೇ ಥರ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗೂ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಜೊತೆ ರೋಹಿತ್ ಅವರು ಎಷ್ಟು ಚೆನ್ನಾಗಿ ಅವರ ಒಂದು ಎಕ್ಸ್ಪೀರಿಯೆನ್ಸನ್ನು ಹಂಚಿಕೊಂಡಿದ್ರು. ದರ್ಶನ್ ಸರು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ತುಂಬಾ ಒಳ್ಳೆಯ ವ್ಯಕ್ತಿ, ನಾರ್ಮಲ್ ಆಗಿ ಇರ್ತಾರೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಅವರ ಜೊತೆ ಆ್ಯಕ್ಟ್ ಮಾಡಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ ನಮ್ಮ ಜೊತೆ ಹಂಚಿಕೊಂಡ್ರು. ಸೊ ಡಿ ಬಾಸ್ ದರ್ಶನ್ ಅವರಿಗೆ ಅವರ ಎಲ್ಲ ಪ್ರಾಜೆಕ್ಟ್ಗೂ ಕಾಟೇರ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದೇ ಥರ 100 days ಓಡಲಿ ಅಂತ ಹೇಳ್ತಾ, ಸೊ ಬನ್ನಿ ಇದೇ ಥರ ನಾನು ಕಾಟೇರ ಚಿತ್ರದ ವಿಶೇಷ ವ್ಯಕ್ತಿ ಜೊತೆಗೆ ನಾನು ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ಹಾಗೆ ಫ್ರೀಡಮ್ ಟಿವಿಯ ವಿಶೇಷ ಕಾರ್ಯಕ್ರಮನ ನಾನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಗಂಗಾ.